ರಾಮನ ದರ್ಶನಕ್ಕೆ ಕಾತರರಾಗಿರುವ ಅಸಂಖ್ಯಾತ ಭಕ್ತರು. ರಾಜ್ಯದಲ್ಲಿ ರಾಮ ದರ್ಶನಕ್ಕೆ ತುದಿಗಾಲಲ್ಲಿ ಭಕ್ತರು ವೇಟ್ ಮಾಡ್ತಾ ಇದ್ದಾರೆ. ದಿನೇ ದಿನೇ ಅಯೋಧ್ಯೆ ಟೂರ್ಗೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂದಿನ ತಿಂಗಳಿಂದ ಅಯೋಧ್ಯೆ ಯಾತ್ರೆಗೆ ಅಡ್ವಾನ್ಸ್ ಬುಕಿಂಗ್ ಈಗಿಂದಲೇ ಶುರುವಾಗಿದೆ. ಬಾಲರಾಮನ ಕಣ್ತುಂಬಿಕೊಳ್ಳೋಕೆ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಬುಕಿಂಗ್ ಮಾಡ್ತಾ ಇದ್ದಾರೆ. ಕಾಶಿಯ ಜೊತೆಗೆ ಅಯೋಧ್ಯೆಗೂ ಕೂಡ ಕರ್ಕೊಂಡು ಹೋಗುವಂತೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಸುಮಾರು 500 ವರ್ಷಗಳ ಕನಸು ನನಸಾಗ್ತಾ ಇದೆ. ಈ ದಿನಕ್ಕೋಸ್ಕರ ಇಡೀ ಭಾರತೀಯರು ಕಾಯ್ತಾ ಇದ್ರು. ಆದರೆ ಕನ್ನಡಿಗರಿಂದಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿದೆ ದರ್ಶನಕ್ಕೆ. ಇದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿರುವಂತಹ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ? ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಎಲ್ಲ ರೀತಿಯ ಬರದ ಸಿದ್ಧತೆ ಕೂಡ ನಡೀತಾ ಇದೆ. ಈ ಒಂದು ಕ್ಷಣವನ್ನು ಕಣ್ತುಂಬಲು ಜಗತ್ತಿನಾದ್ಯಂತ ಇದೀಗ ಜನರು ಕಾತರರಾಗಿರುವಂಥದ್ದು. ಅದರ ಜೊತೆಗೆ ಕರುನಾಡಲ್ಲೂ ಕೂಡ ಒಂದು ರೀತಿಯ ಹಬ್ಬದ ವಾತಾವರಣ ಇದೆ. ಇಷ್ಟು ದಿನ ಏನು ಕಾಶಿ ಯಾತ್ರೆ, ಪ್ರಯಾಗ್ರಾಜ್ ಯಾತ್ರೆ ಮಾಡ್ತಿದ್ದರು. ಇದೀಗ ಅಯೋಧ್ಯೆ ಯಾತ್ರೆ ಮಾಡಿ ರಾಮನ ದರ್ಶನ ಪಡೆಯಲು ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕೆ ಟ್ರಾವೆಲ್ಸ್ ಏಜೆನ್ಸಿಗಳಿಗೆ ಕೂಡ ಭರ್ಜರಿ ಡಿಮ್ಯಾಂಡ್ ಉಂಟಾಗಿರುವಂಥದ್ದು. ದಿನನಿತ್ಯ 100 ಕರೆ ಬರ್ತಿದೆ. ಯಾಕೆಂದ್ರೆ ಅಯೋಧ್ಯೆ ಯಾತ್ರೆಗೆ ಒಂದು ಪ್ಯಾಕೇಜ್ ರೆಡಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕರೆಗಳು ಕೂಡ ಬರ್ತಾ ಇದೆ. ಇದೇ ಕಾರಣಕ್ಕೆ ಇದೀಗ ಟ್ರಾವೆಲ್ಸ್ ಏಜೆನ್ಸಿಗಳಿಗೆ ಡಿಮ್ಯಾಂಡ್ ಉಂಟಾಗ್ತಾ ಇದ್ದಂತೆ ಅವರು ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೋತಿದ್ದಾರೆ. ಯಾವ ರೀತಿಯ ಪ್ಯಾಕೇಜ್ ಅನ್ನು ಸಿದ್ಧತೆ ಮಾಡ್ಕೋಬೇಕು. ಯಾಕೆಂದ್ರೆ ಒಂದು ಪ್ಯಾಕೇಜ್ ಅನ್ನು ಸಿದ್ಧತೆ ಮಾಡ್ಕೊಂಡ್ರೆ ಇದೇ ಮೊದಲ ಬಾರಿಗೆ. ಅಂದ್ರೆ ಮುಂದಿನ ವರ್ಷ ಸಡನ್ ಅದನ್ನು ಏರಿಕೆ ಮಾಡೋಕ್ಕಾಗಲ್ಲ. ಈ ವರ್ಷ ಒಂದು 10,000 ಒಂದು ಪ್ಯಾಕೇಜ್ ಅನ್ನು ಫಿಕ್ಸ್ ಮಾಡಿದ್ರೆ ಮುಂದಿನ ವರ್ಷ ಅದನ್ನು 20,000 ಮಾಡೋಕ್ಕಾಗಲ್ಲ. ಏಕದಮ್ 5,000 ಕೂಡ ಕಡಿಮೆ ಮಾಡೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಈ ಎಲ್ಲ ಆಂಗಲ್ ನಲ್ಲಿ ಚಿಂತನೆ ಮಾಡಿ ಇದೀಗ ಟ್ರಾವೆಲ್ಸ್ ಏಜೆನ್ಸಿಗಳು ಕೂಡ ಒಂದು ರೀತಿಯ ಪ್ಯಾಕೇಜ್ ಮಾಡಲು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಯಾತ್ರೆಯನ್ನು ಕೈಗೊಳ್ಳೋರಿಗೆ ಯಾವ ರೀತಿಯ ಫೆಸಿಲಿಟಿ ಕೊಡಬೇಕು, ಊಟದ ವ್ಯವಸ್ಥೆ ಆಗಿರಬಹುದು, ಅದರ ಜೊತೆಗೆ ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಇದೇ ಪ್ಯಾಕೇಜ್ ನಲ್ಲಿ ಬರುತ್ತಾ ಅಥವಾ ಒಂದು ದಿನದ ಊಟ ಮಾತ್ರ ಬರುತ್ತಾ, ಈ ಆಂಗಲ್ ನಲ್ಲೂ ಕೂಡ ಟ್ರಾವೆಲ್ಸ್ ಏಜೆನ್ಸಿಗಳು ಇದೀಗ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇದೇ ಕಾರಣಕ್ಕೆ ಮುಂದಿನ ತಿಂಗಳಿಗೆ ಅಯೋಧ್ಯೆ ಯಾತ್ರೆಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಇಲ್ಲಿನ ಒಂದಷ್ಟು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ರಾಮನ ದರ್ಶನ ಪಡೆಯಲು ಇದೀಗ ಬರೀ ದೇಶ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಜನರು ಕೂಡ ಕಾತರರಾಗಿರುವಂಥದ್ದು. ಇದೇ ಕಾರಣಕ್ಕೆ ವಿಮಾನ ದರ ಒಂದು ಕೂಡ ಹೆಚ್ಚಾಗ್ತಾ ಇದ್ರೆ ಅದರ ಜೊತೆಗೆ ಬಸ್ ದರ ಕೂಡ ಹೆಚ್ಚಾಗಿರುವಂಥದ್ದು. ಇದು ಈ ತಿಂಗಳಿಗೆ 22 ನಡೆಯಲಿರುವಂತಹ ಅಯೋಧ್ಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಈ ಬುಕ್ಕಿಂಗ್ ಆಗಿದ್ರೆ ಅದರ ಜೊತೆಗೆ ಮುಂದಿನ ತಿಂಗಳು ಕೂಡ ದರ್ಶನ ಪಡೆಯಲು ಕರುನಾಡಿನಲ್ಲಿ ಎಲ್ಲೆಡೆ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಜೋರಾಗಿರುವಂಥದ್ದು. ಟ್ರಾವೆಲ್ಸ್ ಏಜೆನ್ಸಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುವಂತೆ ಇದೀಗ ಟ್ರಾವೆಲ್ಸ್ ಏಜೆನ್ಸಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.